ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ವಿಶ್ವಾಮಿತ್ರರು ತಮ್ಮ ಯಜ್ಞ ಸಂರಕ್ಷಣೆಗಾಗಿ ರಾಮನನ್ನು ಅಯೋಧ್ಯೆಯಿಂದ ಕರೆತಂದರು. ಆದರೆ ಅದೆಷ್ಟು ಲೀಲೆಗಳು ನಡೀತು, ಅದೆಲ್ಲವೂ ರಾಮನ ಲೀಲೆಗಳದು. ಯಜ್ಞ ಸಂರಕ್ಷಣೆಯ ಜೊತೆಗೆ ಶ್ರೀರಾಮನಿಗೆ ಬಲ ಅತಿಬಲ ವಿದ್ಯೆಯ ಉಪದೇಶ ಆಯಿತು. ಅನೇಕ ಅಸ್ತ್ರಗಳೆಲ್ಲ ಸಿಕ್ತು, ಶಸ್ತ್ರಗಳೆಲ್ಲ ಸಿಕ್ತು. ಶ್ರೀರಾಮ ಅಹಲ್ಯೆಯ ಶಾಪ ವಿಮೋಚನೆ ಮಾಡ್ದ. ಅದೆಷ್ಟು ಕಥೆಗಳು ನಾನು ಹಿಂದೆ ಹೇಳಿದ್ನಲ್ಲ, ಹಾಗೆ ರಾಮಾಯಣದಲ್ಲಿ ಕಥೆ ಒಳಗಡೆ ಕಥೆಗಳನ್ನೆಲ್ಲ ನಾವು ಕೇಳ್ಕೊಂಡು ಬಂದವು. ಈ 4 ಜನರ ವಿವಾಹ ಅತ್ಯಂತ ಸಂಭ್ರಮದಿಂದ ಆಯಿತು. ಜನಕ ತನ್ನ ಮಕ್ಕಳಿಗೆ ಯಥೇಚ್ಛವಾಗಿ ಬಳುವಳಿಯನ್ನು ಕೊಟ್ಟ. ಧನ ಕನಕ ವಸ್ತು ವಾಹನಗಳನ್ನು ಕೊಟ್ಟ. ದಾಸ ದಾಸಿ ಜನರನ್ನು ಸಹಸ್ರ ಸಂಖ್ಯೆಯಲ್ಲಿ ಕಳಿಸ್ಕೊಟ್ಟ. ಆನೆ, ಕುದುರೆ, ಒಂಟೆ, ಹಸು, ಅದರ ಜೊತೆಗೆ ನಾನಾ ವಿಧವಾದಂತಹ ಆಭರಣಗಳನ್ನೆಲ್ಲ ಕೊಟ್ಟು ದಶರಥನನ್ನು ಬೀಳ್ಕೊಡ್ತಾನೆ. ಈ ಸೀತಾ ಕಲ್ಯಾಣದ ತತ್ವ ಒಂದಿದೆ. ಅದು ಲಕ್ಷ್ಮಿ ಸೀತೆಯಾಗಿ ಪರವಸ್ತು, ಆದರೆ ನಾರಾಯಣನಿಗೆ ಅವಳು ಅಧೀನಳು. ಸೀತೆಯೊಡನೆ ಶ್ರೀರಾಮ ಪರವಸ್ತು. ಅವಳನ್ನು ರಾಮನಿಗೆ ಒಪ್ಪಿಸಿದ ಜನಕ. ಅಂದರೆ ಪರತಂತ್ರನಾದಂತಹ ಜೀವನನ್ನು ಆಚಾರ್ಯರಲ್ಲಿ ಪರಮಾತ್ಮನಿಗೆ ಒಪ್ಪಿಸಿದೆಂಬ ಅರ್ಥ ಇಲ್ಲಿ ಧ್ವನಿಸುತ್ತದೆ ಸೀತಾ ಕಲ್ಯಾಣದಲ್ಲಿ. ಮದುವೆಯ ದಿಬ್ಬಣದೊಂದಿಗೆ ಜನಕನಿಂದ ಬೀಳ್ಕೊಟ್ಟಂತಹ ದಶರಥ ಸಂತೋಷದಿಂದ ಮಿಥಿಲೆಯಿಂದ ಹೊರಡ್ತಾನೆ. ಆದರೆ ಮಾರ್ಗ ಮಧ್ಯೆ ಅವನಿಗೆ ಅನೇಕ ರೀತಿಯ ದುಶ್ಶಕನಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಮೃಗ ಪಕ್ಷಿಗಳೆಲ್ಲ ವಿಚಿತ್ರವಾದಂಥ ಶಬ್ದ ಮಾಡುತ್ತೆ. ಮೃಗಗಳೆಲ್ಲ ದಶರಥನ ಪರಿವಾರವನ್ನು ಪ್ರದಕ್ಷಿಣೆ ಮಾಡುತ್ತೆ. ದಶರಥ ತುಂಬ ಭಯಪಟ್ಟುಬಿಟ್ಟ. ವಸಿಷ್ಠರನ್ನು ಕೇಳ್ದ, ಈ ರೀತಿಯ ಅಪಶಕನಗಳೆಲ್ಲ ಯಾವುದನ್ನು ಸೂಚಿಸುತ್ತೆ ಅಂತ ಕೇಳ್ದ. ಆಗ ವಸಿಷ್ಠ ಹೇಳ್ತಾರೆ, ಭಯಪಡಬೇಡ, ಎಲ್ಲ ಒಳ್ಳೆಯದಕ್ಕಾಗತ್ತೆ ಅಂತ ವಸಿಷ್ಠರು ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಸೂರ್ಯನ ಪ್ರಕಾಶವನ್ನು ಹೋಲುವಂತಹ ಅಗ್ನಿಯಂತೆ ತೇಜಸ್ವಿಯಾದಂತಹ ಒಬ್ಬ ಮುನಿ ಇವರ ಮುಂದೆ ಕಾಣಿಸ್ಕೊಳ್ತಾನೆ. ಕೈಯಲ್ಲಿ ಕೊಡ್ಲಿ ಇದೆ, ಬಿಲ್ಲಿದೆ. ನೋಡಿದ ದಶರಥ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯನ್ನೆಲ್ಲ ನಾಶ ಮಾಡಿದಂತಹ ಪರಶುರಾಮ ಇವನ ಮುಂದೆ ನಿಂತಿದ್ದಾನೆ. ದಶರಥ ಗಡಗಡ ನಡುಗ್ಬಿಟ್ಟ. ಅವನು ಪರಶುರಾಮನಿಗೆ ನಮಸ್ಕಾರ ಮಾಡ್ತಾನೆ. ಅಪ್ಪ, ಬಹಳ ವರ್ಷಗಳ ನಂತರ ನಾನು ರಾಮನನ್ನು ಪಡೆದಿದ್ದೀನಿ, ಮಕ್ಕಳನ್ನೆಲ್ಲ ಪಡೆದಿದ್ದೀನಿ. ಈಗಷ್ಟೇ 4 ಮಕ್ಕಳ ವಿವಾಹವನ್ನು ನಾನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನಮಗೆ ಯಾವ ತೊಂದರೆನೂ ಮಾಡಬೇಡ. ರಾಮ ಇನ್ನೂ ಚಿಕ್ಕವನು, ಅವನಿಗೆ ಯಾವ ವಿಧವಾದಂಥ ತೊಂದರೆ ಮಾಡಬೇಡ ಅಂತ ಪರಶುರಾಮರನ್ನು ದಶರಥ ಬೇಡ್ಕೊಳ್ತಾನೆ. ಆದರೆ ಪರಶುರಾಮರದು ಯಾವುದಕ್ಕೂ ಲಕ್ಷ್ಯ ಮಾಡೋದಿಲ್ಲ. ಅವನು ದಶರಥ ಅಷ್ಟು ಹೇಳ್ತಾ ಇದ್ದರೂ
ಪರಶುರಾಮರು ರಾಮನ ಮುಂದೆ ನಿಂತ್ಕೊಳ್ತಾರೆ. ರಾಮ, ನೀನಾನೇ ಅಲ್ಲಿ ಶಿವಧನಸ್ಸನ್ನು ನೀನು ಮುರಿದೆ ಅಂತ ಕೇಳಿದೆ. ನಿನ್ನಲ್ಲಿ ಅಂಥ ಅಪಾರವಾದಂಥ ಶಕ್ತಿ ಇದ್ದರೆ ಈ ವೈಷ್ಣವ ಧನಸ್ಸನ್ನು ಹಿಡಿ, ಇದನ್ನು ಹೆದೆಯೇರಿಸು ನೋಡೋಣ ಅಂತ ಗುಡುಗಿದ್ರು ಪರಶುರಾಮರು. ದಶರಥ ರಾಮ ಸ್ವಲ್ಪ ಸುಧಾರಿಸ್ಕೊಂಡ. ಪರಶುರಾಮನ ಆರ್ಭಟವನ್ನು ಕೇಳ್ದ. ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಪರಶುರಾಮನ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಈ ಕೋದಂಡ ರಾಮ, ಅಷ್ಟೇ ತಾನೇ, ಕೊಡಿ ಇಲ್ಲಿ ಅಂತ ಆ ವೈಷ್ಣವ ಧನಸ್ಸನ್ನು ಪರಶುರಾಮನ ಕೈಯಿಂದ ತಾನು ಅನಾಯಾಸವಾಗಿ ಹಿಡ್ಕೊಂಡ್ಬಿಡ್ತಾನೆ. ಆಗ ಕೋದಂಡ ರಾಮ ಪರಶುರಾಮನನ್ನು ಕೇಳ್ತಾರೆ, ಹೇಳಿ, ನಾನು ಇದನ್ನು ಹೆದೆಯೇರಿಸಿ ಈ ಬಾಣವನ್ನು ಎಲ್ಲಿಗೆ ಗುರಿ ಮಾಡಲಿ ಅಂತ. ರಾಮನ ಈ ಶರಲಾಘವಕ್ಕೆ ಪರಶುರಾಮರು ತಲೆದೂಗ್ಬಿಟ್ರು. ಅವರಿಗೆ ಆಶ್ಚರ್ಯ, ವಿಸ್ಮಯ ಎಲ್ಲ ಆಯಿತು. ತಾವು ಗಳಿಸಿದ್ದಂಥ ಎಲ್ಲ ಪುಣ್ಯ ಲೋಕಗಳನ್ನೆಲ್ಲ ಈ ಬಾಣಕ್ಕೆ ಗುರಿಯಾಗಿ ಕೊಟ್ಟರು. ರಾಮನನ್ನು ಹರಿಸಿದ್ರು. ಪರಶುರಾಮರು ರಾಮನನ್ನು ಹರಿಸಿ ವೈಷ್ಣವ ಧನಸ್ಸನ್ನು ಶ್ರೀರಾಮನಿಗೆ ಕೊಟ್ಟು ಅವರು ಮಹೇಂದ್ರ ಪರ್ವತಕ್ಕೆ ಹೊರಟುಬಿಡ್ತಾರೆ ತಪಸ್ಸಿಗೆ. ದೇವತೆಗಳು, ಋಷಿಗಳು ಎಲ್ಲರೂ ರಾಮನನ್ನು ಕೊಂಡಾಡ್ತಾರೆ. ಮಿಥಿಲಿಯಿಂದ ಹೊರಡುವಾಗಲೇ ವಿಶ್ವಾಮಿತ್ರರು, ನನ್ನ ಕೆಲಸವೆಲ್ಲ ಆಯಿತು ದಶರಥ, ನಾನಿನ್ನು ಹಿಮಾಲಯ ಪರ್ವತಕ್ಕೆ ನಾನು ತಪಸ್ಸಿಗೆ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹಿಮಾಲಯದ ಕಡೆ ಹೊರಟು ಬಿಡ್ತಾರೆ. ಎಲ್ಲರೂ ಸಂತೋಷದಿಂದ ಅಯೋಧ್ಯೆಯ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಈ ಬಾಲಕಾಂಡದಲ್ಲಿ ಪರಶುರಾಮರ ಮೂಲಕ ರಾಮ ಸಾಕ್ಷಾತ್ ಪರಬ್ರಹ್ಮನೇ ಎಂಬ ತತ್ವವನ್ನು ಸ್ಪಷ್ಟವಾಗಿ ತೋರಿಸ್ತಾನೆ. ಹೇಗೆ ಎಲ್ಲ ಕಡೆಗಳಲ್ಲೂ ರಾಮ ತನ್ನ ಪರಬ್ರಹ್ಮ ಸ್ವರೂಪವನ್ನು ಅವರು ತೋರಿಸ್ತಾರೋ ಹಾಗೆ ಎಲ್ಲ ಕಡೆಯಲ್ಲಿ ಶ್ರೀರಾಮ ತಾನು ಸಾಮಾನ್ಯನಲ್ಲ, ನಾನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅನ್ನುವಂತೆ ಅವರು ಮಾಡ್ತಾರೆ. ಅಲ್ಲಿ ಶಿವಧನಸ್ಸನ್ನು ಮುರಿದ್ರು, ಇಲ್ಲಿ ವಿಷ್ಣು ಧನಸ್ಸನ್ನು ಸ್ವೀಕಾರ ಮಾಡಿದ್ರು. ಆ ವಿಷ್ಣು ಧನಸ್ಸನ್ನು ಹಿಡಿದಿದ್ದರಿಂದ ಸಾಕ್ಷಾತ್ ಮಹಾವಿಷ್ಣುವೇ ಇವರು ಅನ್ನೋದನ್ನು ನಿರೂಪಿಸಿದರು. ಕುರುತಾಳ್ವಾರ್ ತಮ್ಮ ಅತಿಮಾನುಷ ಸ್ತವದಲ್ಲಿ ಇವನ ಅತಿಮಾನುಷ ಕೃತ್ಯಗಳನ್ನೆಲ್ಲ ಕೊಂಡಾಡ್ತಾರೆ. ರಾಮ, ನೀನೇನೋ ಸಾಮಾನ್ಯವಾದಂಥವನು ಅಂತ ಹೇಳ್ಕೊಳ್ತೀಯ, ದಶರಥನ ಮಗ ಅಂತ ಹೇಳ್ಕೊಳ್ತೀಯ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀಯ. ಸಾಮಾನ್ಯವಾದಂಥ ಮನುಷ್ಯ ವಿಷ್ಣು ಧನಸ್ಸನ್ನು ಹಿಡಿಯೋಕ್ಕಾಗತ್ತಾ? ಸಾಮಾನ್ಯವಾದಂಥ ಮನುಷ್ಯ ಶಿವಧನಸ್ಸನ್ನು ಮುರಿಯೋಕ್ಕಾಗತ್ತಾ? ಸಾಮಾನ್ಯವಾದಂಥ ಮನುಷ್ಯ ಒಂದು ಕಲ್ಲಿಗೆ ಜೀವ ಕೊಡೋಕ್ಕಾಗತ್ತಾ? ನೀನು ಪರಬ್ರಹ್ಮ ಸ್ವರೂಪಿ, ನೀನು ಮಹಾವಿಷ್ಣು ಅಂತ ಕುರುತಾಳ್ವಾರ್ ತಮ್ಮ ಅತಿಮಾನುಷ ಸ್ತವದಲ್ಲಿ ಹೊಗಳುತ್ತಾರೆ. ಎಲ್ಲರೂ ಸಂತೋಷದಿಂದ ಆನಂದದಿಂದ ಅಯೋಧ್ಯೆಯ ಪುರಪ್ರವೇಶ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಎಲ್ಲ ಕಡೆ ತಳಿರು ತೋರಣಗಳು, ಎಲ್ಲರ ಮನೆ ಬಾಗಿಲ ಮುಂದೆ ಎಲ್ಲ ರಂಗೋಲಿ ಹಾಕಿದ್ದಾರೆ. ಸುಮಂಗಲಿಯರೆಲ್ಲ ಆರತಿ ಎತ್ತೋದಕ್ಕೆ ಸಿದ್ಧವಾಗಿದ್ದಾರೆ. ಧ್ವಜ ಪತಾಕೆಗಳೆಲ್ಲ ಅಲಂಕೃತವಾಗಿದೆ. ಅಯೋಧ್ಯ ನಗರಿ ಸರ್ವಾಲಂಕಾರ ಭೂಷಿತಳಾದಿ ನವವಧುವಿನಂತೆ ಶೋಭಿಸ್ತಾ ಇದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ತಮ್ಮ ತಮ್ಮ ಅರಮನೆಯಲ್ಲಿ ತಮ್ಮ ತಮ್ಮ ಪತ್ನಿಯರೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳೀತಾರೆ. ದಶರಥ ಆನಂದ ಸಾಗರದಲ್ಲಿ ತೇಲಾಡತೊಡಗಿದ. ಈ ವಿವಾಹ ಮಹೋತ್ಸವಕ್ಕೆ ಮಿಥಿಲೆಗೆ ಭರತನ ಸೋದರ ಮಾವನಾದಂಥ ಯುಧಾಜಿತ್ ಬಂದಿದ್ದ. ಅವನು ಅಯೋಧ್ಯೆಗೆ ಬಂದ ಮೇಲೆ ದಶರಥನಿಗೆ ಹೇಳ್ತಾನೆ, ಭರತನನ್ನು ನನ್ನ ಜೊತೆ ಕಳಿಸ್ಕೊಡು, ಸ್ವಲ್ಪ ದಿವಸ ನಮ್ಮ ಮನೇಲಿ ಇದ್ದು ಬರಲಿ ಅಂತ. ಅದೇ ರೀತಿ ಭರತ ಶತ್ರುಘ್ನರು ಇಬ್ಬರು ತಮ್ಮ ಸೋದರ ಮಾವನ ಮನೆಗೆ ಪತ್ನಿ ಸಮೇತವಾಗಿ ಹೊರಡ್ತಾರೆ. ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಲಕ್ಷ್ಮಣರು ಪಿತೃಶುಶ್ರೂಷೆಯನ್ನು ಮಾಡ್ತಾ
ತಮಗೆ ವಿಹಿತವಾದಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಸಂತೋಷವಾಗಿರುತ್ತಾರೆ. ಸೀತೆಯೊಂದಿಗೆ ರಾಮ ಸಕಲ ಭೋಗಗಳನ್ನು ಅನುಭವಿಸ್ದ, ಎಲ್ಲರನ್ನ ಅರ್ಥ ಮಾಡಿಕೊಂಡ. ಸೀತಾರಾಮರು ಲಕ್ಷ್ಮೀ ವಿಷ್ಣುವಿನಂತೆ ಶೋಭಿತರಾಗಿ ಅಯೋಧ್ಯ ನಗರಿಗೆ ಒಂದು ಹೊಸ ವರ್ಚಸ್ಸನ್ನು ಕೊಟ್ಟರು. ಅಯೋಧ್ಯೆ ಸಂತೋಷದಿಂದ ಇದೆ, ನಗುತ್ತಾ ಇದೆ. ಆ ಸರಿಯು ಈ ಸೀತಾರಾಮರನ್ನು ನೋಡಿ ಆನಂದ ಪಡ್ತಾ ಇದೆ. ಅಯೋಧ್ಯೆಯಲ್ಲಿರುವಂಥ ಗಿಡ ಮರಗಳೆಲ್ಲ ಈ ಸೀತಾರಾಮ ಕಲ್ಯಾಣವನ್ನು ಅನುಭವಿಸಿ ತಲೆ ತೂಗಿಸ್ತಾ ಇದೆ. ಇಂತಹ ಒಂದು ಸುಂದರವಾದಂತಹ ಈ ಸನ್ನಿವೇಶಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ. ಇಲ್ಲಿಗೆ ಬಾಲಕಾಂಡ ಮುಕ್ತಾಯ ಆಗಿ ನಾವು ನಾಳೆಯಿಂದ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತೀವಿ. ಅಯೋಧ್ಯೆ ಪ್ರವೇಶ ಅಂದರೆ ಅಯೋಧ್ಯ ಕಾಂಡಕ್ಕೆ ಪ್ರವೇಶ. ಇದುವರೆಗೆ ಆ ಪ್ರಭು ರಾಮಚಂದ್ರನ ಕಥೆಯನ್ನು ನನ್ನ ಪೂರ್ವಾಶ್ರಮದ ಮಾತುಶ್ರೀಯವರ ಆಶಯದೊಂದಿಗೆ ಪ್ರಾರಂಭ ಮಾಡಿದೆ. ಇದು ಹೇಗೆ ನಡೆಯುತ್ತೆ, ಎಷ್ಟು ದಿವಸ ಹೇಳ್ತೀನಿ ನನಗೆ ಗೊತ್ತಿರಲಿಲ್ಲ. ಈ ಕಷ್ಟಗಳನ್ನೆಲ್ಲ ಅನುಭವಿಸಿದವರು ನನ್ನ ಶ್ರೀಕಾರ್ಯಂ. ಜೊತೆಗೆ ಇಷ್ಟು ಸುಂದರವಾದಂಥ ಚಿತ್ರಗಳನ್ನೆಲ್ಲ ಸಿದ್ಧಪಡಿಸಿದವರು ಶ್ರೀನಿವಾಸರಾಜನ್ ಮತ್ತು ಕಲಿಯನ್. ನಿಮಗಿಲ್ಲೊಂದು ಮಾತು ಹೇಳಬೇಕು. ಈ ಶುಭೋದಯದ ಹೆಸರನ್ನು ಕೊಟ್ಟಂಥವರು, ಈ ಶುಭೋದಯವನ್ನು ಈ ರೀತಿ ಮಾತಾಡಿ ಪ್ರೇರಣೆಗಿಂತ ಹೆಚ್ಚಾಗಿ ಅವರ ಆಶಯವನ್ನು ಪಟ್ಟಂಥವರು ನಮ್ಮ ಶ್ರೀಮಠದ ಆತ್ಮೀಯ ಶಿಷ್ಯರಾದಂತಹ ಶ್ರೀಮತಿ ಜಯಶ್ರೀ ಶ್ರೀರಾಮ್ ಅವರು. ಅವರಿಗೂ ಪ್ರಭು ರಾಮಚಂದ್ರನ ಕೃಪೆ ಅನುಗ್ರಹ ಇರಲಿ. ನಾವು ನಾಳೆಯಿಂದ ಆ ಅಯೋಧ್ಯ ನಗರಕ್ಕೆ ಪ್ರವೇಶ ಮಾಡೋಣ. ಅಯೋಧ್ಯೆಯ ಎಲ್ಲ ವಿವರಗಳನ್ನೆಲ್ಲ ನಾವು ಕೇಳೋಣ. ಪ್ರಭು ರಾಮಚಂದ್ರನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಸೀತಾರಾಮರ ಈ ವಿವಾಹ ಮಹೋತ್ಸವ ನಿಮ್ಮ ಮನೆಗಳಲ್ಲೂ ವಿವಾಹ ಮಹೋತ್ಸವಗಳು, ಮಂಗಳ ಕಾರ್ಯಗಳು ಎಲ್ಲವೂ ನಿರಂತರವಾಗಿ ನಡೀಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ